ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳ ಬಗ್ಗೆ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡಿರೋ ಬಗ್ಗೆನೂ ನಾನು ಇವತ್ತು ಮಾತಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಏನ್ ಅಭಿವೃದ್ಧಿ ಶೂನ್ಯ ಅಂತ ಹೇಳಿದ್ದಾರೆ. ಅವ್ರ ಏನೇನ್ ಅಭಿವೃದ್ಧಿ ಮಾಡಿದ್ದಾರೆ, ಈಗ ಮಂತ್ರಿಯಾಗಿ 6 ತಿಂಗಳಾಗಿದ್ದಿಲ್ಲ, ಏನ್ ಅಭಿವೃದ್ಧಿ ಮಾಡಿದೆ ಅಂತ ನಾನು ಒಂದು ಕೇಳ್ತೀನಿ. ಜೊತೆಗೆ ಅವರು ಮಾತಾಡಿರುವಂತಹ ಒಂದು ಭಾಷೆ ಏನಿದೆ, ಆ ಭಾಷೆ ನಾನು ಉಪಯೋಗಿಸಕ್ ನನಗೆ ಇಷ್ಟಪಡಲ್ಲ. ಒಂದು ವಿರುದ್ಧವಾದಂತಹ ಪದನ ನಮ್ಮ DCM ಅವ್ರಿಗೆ ಬಳಸಿದ್ದಾರೆ. ಅವರು ಸಿಡಿ ಹಂಚಿ ಮಾಡಿರುವಂತಹ ಕೆಲಸ ಅಂತ. ಇದನ್ನ ಖಂಡಿತವಾಗಿಯೂ ಆ ಪದನ ಅವ್ರು ಹಿಂಪಡಿಬೇಕು. ಅವ್ರು ಮಾತಾಡಿರುವಂತಹ ಮಾತಿದೆಯಲ್ಲ, ಅದನ್ನ ನಾವೆಲ್ಲ ಖಂಡಿಸ್ತೀವಿ. ಒಬ್ಬ ಗೌರವಾನ್ವಿತ ಸಚಿವರಾಗಿ ಗೌರವತ್ವಾಗಿ ಬಂದು ನಡ್ಕೊಂಡು ಹೋಗುವಂತ ಕೆಲಸವನ್ನ ಅವ್ರು ಮಾಡ್ಬೇಕು. ಜಿಲ್ಲೆ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟು ಕೈ ಜೋಡಿಸಿ ಕೆಲಸ ಮಾಡುವಂತ ಕೆಲಸವನ್ನ ನಾವು ನಮ್ಮನ್ನೆಲ್ಲ ಒಟ್ಟಿಗೆ ತಗೊಂಡೋಗಿ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದಾಗಿರ್ಬೋದು, ಅಭಿವೃದ್ಧಿ ಬಗ್ಗೆ ಮಾತಾಡೋದಾಗಿರ್ಬೋದು, ಅದು ಮಾತಾಡುವ ತರವಲ್ಲ. ಈಗ ಸಿಡಿ ಅನ್ನೋದು ಸುದ್ದಿಗೆ ಹೋದ್ರೆ ಎಲ್ಲೆಲ್ಲೋ ಹೋಗ್ತದೆ ಮಾತದು. ಅದಾದ್ರೆ ನನ್ಗೆ ಆ ವಿಷಯ ಮಾತಾಡಕ್ ಇಷ್ಟ ಇಲ್ಲ. ಇನ್ನೂ ಅವ್ರು ಅದನ್ನೇ ಹೇಳ್ಕೊಂಡು ಮಾತಾಡ್ತಾ ಇದಾರೆ. ನಾನು ಅದನ್ನ ಮಾಧ್ಯಮ ಮುಂದೆ ತರಕ್ ನನ್ಗೆ ಇಷ್ಟ ಇಲ್ಲ. ಎಲ್ಲೆಲ್ಲೋ ಹೋಗ್ತದೆ ಮಾತು. ನಾನು ತೆಗೆದ್ರೆ ಅದನ್ನ ಅವರು ಎಚ್ಚರಿಕೆಯಿಂದ ಮಾತಾಡ್ಬೇಕಾಗ್ತಿತ್ತು. ನಿನ್ನೆ ಖಂಡಿತವಾಗ್ಲೂ ಅವರು ಜಿಲ್ಲೆಗೆ ಮೊದಲನೇದಾಗಿ ಸಚಿವರಾಗಿ ಇನ್ನೊಬ್ಬ ಸಚಿವರು ಕರ್ಕೊಂಡ್ ಬಂದಾಗ ಈ ಮಾತಾಡ್ತಾರೆ ಅಂತ ನಾವ್ ಯಾರು ಅನ್ಕೊಂಡಿಲ್ಲ. ಅದು ಎಕ್ಸೆಪ್ಟ್ ನಾವು ಅನ್ಕೊಂಡಿರ್ಲಿಲ್ಲ. ಆ ಮಾತಾಡಿದರೆ ಅದಕ್ಕೂ ಸಹ ನಾನು ಮಾಧ್ಯಮ ಮುಖಾಂತರ ವಿವರಣೆ ಕೊಡ್ತಿದ್ದೀನಿ. ಅವ್ರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಜಿಲ್ಲೆಗೆ ಅನ್ನೋದು ಅವರು ಒಂದು ಶ್ವೇತಪತ್ರ ಹೊರಡಿಸ್ಲಿ. ನಾವು ಪುಟ್ಟಸ್ವಾಮಿ ಗೌಡರು, ಶ್ರೀಕಂಠ ಅವ್ರ ಕಾಲದಿಂದ ಏನೇನ್ ಜಿಲ್ಲೆಗೆ ಅಭಿವೃದ್ಧಿ ಮಾಡಿದ್ದೀವಿ, ಗುರುತ್ವ ಅಂತ ಏನೇನ್ ಅಭಿವೃದ್ಧಿ ಮಾಡಿ ಅಂತ ನಾವು ಒಂದು ಶ್ವೇತ ಪತ್ರ ಹೊರಡಿಸ್ತೀವಿ. ಅದ್ರ ಮುಖಾಂತರ ಯಾಕೆ ಅವರು ಮಾಡಬಾರ್ದು? ಅದೊಂದು ನಮ್ಮ ಅಮಿತ್ ಶಾ ಅವ್ರ ಬಗ್ಗೆ ಇವತ್ತು ಹೇಳಿದ್ದೀನಲ್ಲ, ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡದೇ ಇದ್ದ ಕಾರಣದಲ್ಲಿ ಇಡೀ ದೇಶಾದ್ಯಂತ, ಬರೀ ನಮ್ಮ ಜಿಲ್ಲೆ ಅಲ್ಲ, ಇಡೀ ದೇಶಾದ್ಯಂತ ಒಂದು ತುಂಬಾ ದೊಡ್ಡ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂತೀವಿ. ಜನ ದಂಗೆಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದಾರೆ. ಕೇಂದ್ರ ಸರ್ಕಾರದವರು ಕೂಡಲೇ ಕ್ಷಮೆ ಯಾಚಿಸ್ಬೇಕು ಅಂತ ನಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಂತೀವಿ. ನೀವು ಕೇಳಿದ್ಯಾ?